ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಪೃಥ್ವೀಸ್ ಫ್ಯಾಮಿಲಿ. ನಾನು ನಿಮ್ಮ ಪೃಥ್ವಿ ಸುನೀಲ್. ಇವತ್ತು ನನ್ನ ಹಸ್ಬೆಂಡ್ ಫೋನ್ ಮಾಡಿ ನಿನಗೆ ಸರ್ಪ್ರೈಸ್ ಇದೆ, ವಿಡಿಯೋ ಆನ್ ಮಾಡ್ಕೊಂಡು ಕೆಳಗಡೆ ಹೋಗು ಅಂತ ಅಂದರು. ಸರಿ ಆಯಿತು ಅಂತ ನಾನು ಕೂಡ ಹೋದೆ. ಹೊರಗಡೆ ನೋಡಿದ್ರೆ ಫ್ಲಿಪ್ಕಾರ್ಟ್ ಡೆಲಿವರಿ ಬಾಯ್ ನಿಂತಿದ್ದರು. ಏನಪ್ಪ ಅಂದರೆ ಪಾರ್ಸಲ್ ಇದೆ ಮೇಡಮ್ ಅಂತಂದರು. ಏನು ಪಾರ್ಸಲ್ ಅಂತ ಕೇಳೋದಕ್ಕೆ ಏನು ಹೇಳಲಿಲ್ಲ ಅವರು. ಸರಿ ಆಯಿತು ಅಂತ ನಾನು ಹಾಗೆ ನಿಂತ್ಕೊಂಡೆ. ಅವರೇ ಓಪನ್ ಮಾಡ್ತಾಯಿದ್ರು. ಏನಿರ್ಬೋದು ಅಂತ ನಾನು ಕೂಡ ಅಷ್ಟೇ ಕ್ಯೂರಿಯಾಸಿಟಿಯಿಂದ ನೋಡ್ತಾಯಿದ್ದೆ. ನೋಡಿದ್ರೆ ಮೊಬೈಲ್ ಫೋನು ವಿವೋ T4 Pro ನೋಡಿ ನನಗೆ ತುಂಬಾ ಸರ್ಪ್ರೈಸ್ ಆಯಿತು. ಆಮೇಲೆ ನಾನು ಶಾಕ್ ಆಗಿದ್ದೆ. ನನ್ನ ಹಸ್ಬೆಂಡ್ ಹಾಗೆ ಫೋನಲ್ಲೇ ಇದ್ದರು. ಶಾಕ್ ಆಗಿದ್ದನ್ನ ಕೇಳಿಸ್ಕೊಂಡು ಇಷ್ಟ ಆಯ್ತಾ ಸರ್ಪ್ರೈಸು ಅಂತ ಅಂದರು. ನನಗಂತೂ ಅವ್ರು ಕೊಟ್ಟಿದ್ದ ಸರ್ಪ್ರೈಸ್ ತುಂಬಾ ಇಷ್ಟ ಆಯಿತು. ಮದುವೆಗೆ ಎಷ್ಟು ವರ್ಷ ಆದರೂ ಒಂದು ದಿನವೂ ಕೂಡ ನನಗೆ ಸರ್ಪ್ರೈಸ್ ಗಿಫ್ಟ್ ಅಂತ ಯಾವತ್ತೂ ಕೊಟ್ಟಿಲ್ಲ. ಇವತ್ತು ಫಸ್ಟ್ ಟೈಮ್ ಸರ್ಪ್ರೈಸ್ ಅಂತ ಕೊಡ್ತಾ ಇರೋದು. ನನಗಂತೂ ತುಂಬಾ ಇಷ್ಟ ಆಯಿತು. ಈಗೊಂದು ರೂಲ್ಸ್ ಆಗಿದೆಯಂತೆ. ಏನಪ್ಪ ಅಂತಂದರೆ, ಆನ್ಲೈನಿಂದ ಯಾವುದೇ ಎಲೆಕ್ಟ್ರಾನಿಕ್ ಐಟಮ್ನ ಪರ್ಚೇಸ್ ಮಾಡಿದರೂ ಕೂಡ ಡೆಲಿವರಿ ಬಾಯ್ನೇ ಅದನ್ನು ಓಪನ್ ಮಾಡಿ ನಮಗೆ ತೋರಿಸ್ತಾರೆ. ತೋರಿಸಿ ಅವರು ಫೋಟೋ ಮತ್ತು ವೀಡಿಯೋಗಳನ್ನ ತಗೊಂಡು ಅವರ ಸಾಫ್ಟ್ವೇರ್ಗೆ ಅಪ್ಡೇಟ್ ಮಾಡ್ತಾರೆ. ಅಪ್ಡೇಟ್ ಮಾಡಿದ್ಮೇಲೆ ಮತ್ತೆ ಫೋನ್ನ ಚೆಕ್ ಮಾಡ್ತಾರೆ, ಏನಾದರೂ ಡ್ಯಾಮೇಜ್ ಇದೆಯಾ ಅಂತ. ಇನ್ ಕೇಸ್ ಏನಾದರೂ ಡ್ಯಾಮೇಜ್ ಇತ್ತು ಅಂದರೆ ಆಗಲೇ ರಿಟರ್ನ್ ಮಾಡಬಹುದು. ನನ್ನ ಫೋನು ಕೂಡ ಚೆಕ್ ಮಾಡಿ ನೋಡಿದ್ರು, ಎಲ್ಲೂ ಕೂಡ ಡ್ಯಾಮೇಜ್ ಇರಲಿಲ್ಲ. ಆದರೂ ಕೂಡ ನನ್ನ ಫೋನ್ದು ವೀಡಿಯೋ ಮತ್ತು ಫೋಟೋ ತೊಗೊಂಡು ಅದನ್ನ ಅಪ್ಡೇಟ್ ಮಾಡಿ ಏನೂ ಇಲ್ಲ ಅಂತ ಕನ್ಫರ್ಮ್ ಆದಮೇಲೆ ನನ್ನ ಹತ್ರ ಕನ್ಫರ್ಮೇಷನ್ OTPನ ತೊಗೊಂಡ್ರು. ನಾನು ಕೂಡ OTPನ ಹೇಳಿ ನಂತರ ಫೋನ್ ತೊಗೊಂಡು ಬಂದೆ. ನನಗೆ ಆಗಲೇ ಫೋನ್ನ ತೆಗೆದು ಓಪನ್ ಮಾಡಿ ನೋಡಬೇಕು ಅಂತ ಅನ್ನಿಸ್ಲಿಲ್ಲ. ಯಾಕಂದರೆ ಇವ್ರು ಕೊಡಿಸಿದ ಫಸ್ಟು ಸರ್ಪ್ರೈಸ್ ಗಿಫ್ಟ್ ಇದು. ಅದು ಅವ್ರ ಕೈಯಿಂದನೇ ತೊಗೋಬೇಕು ಅಂತ ನನ್ನ ಆಸೆ ಆಗಿತ್ತು. ಹಾಗಾಗಿ ಅವ್ರು ಬರೋವರೆಗೂ ಕೂಡ ಹಾಗೇ ಇಟ್ಟು ವೆಯ್ಟ್ ಮಾಡಿದೆ. ಸಂಜೆ ಅವ್ರು ಬಂದರು. ಬಂದಮೇಲೆ ಅವ್ರ ಹತ್ರದಿಂದ ತೊಗೊಂಡೆ. ಈ ಸರ್ಪ್ರೈಸ್ ಗಿಫ್ಟ್ ನನಗೆ ತುಂಬಾ ಇಷ್ಟ ಆಯಿತು. ವಿವೋ T4 Pro 256GB 12GB ರ್ಯಾಮ್ ತುಂಬಾ ಚೆನ್ನಾಗಿದೆ. ಈಗ ಇದನ್ನೇ ನಾನು ಯೂಸ್ ಮಾಡ್ತಿರೋದು. ನನ್ನ ಹಸ್ಬೆಂಡ್ ಕೊಟ್ಟಿದ್ದ ಫೋನು ಕೂಡ ಇಷ್ಟ ಆಯಿತು, ಸರ್ಪ್ರೈಸ್ ಕೂಡ ಇಷ್ಟ ಆಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್.